ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚಂದು ಬಂದಾದಮೇಲೆ ಕೆಲವು ದಿನಗಳನ್ನ ನಾನು ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ನೆಲ್ಲ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಫ್ರೀ ಟೈಮಲ್ಲಿ ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ, ನನ್ನ ಹೆಸರು ಪ್ರಿಯಾ ಮಾಳ್ಗೆ. ನಾನು ಸಿಯಾಟಲಿಂದ ಕನ್ನಡ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಈ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ಒಂದು ಸ್ಪೆಷಲ್ ಡೇ. ಏನಪ್ಪ ಅಂತಂದರೆ, ನಾವು ಓಟ್ ಮಾಡೋದಕ್ಕೆ ನಮ್ಮ ಊರಿಗೆ ಹೊರಟಿದ್ದೀವಿ. ಚಂದು ಓಟಿಂಗ್ ಟೈಮಲ್ಲೇ ಅವರು ಫ್ಲೈಟ್ ಟಿಕೆಟ್ನ ಕೊಡೋನು ಅದಕ್ಕೆ ಟೈಮ್ ಸರಿಯಾಗೇ ಬುಕ್ ಮಾಡ್ಕೊಂಬಂದಿದ್ರು. ಇದನ್ನು ನಾನು ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಿರೋದ್ರಿಂದ ಇವಾಗ ಯಾವುದಪ್ಪ ಎಲೆಕ್ಷನ್ ಅಂತ ಅಂದ್ಕೋಬೇಡಿ. ಏಪ್ರಿಲ್ 26ಕ್ಕೆ ಏನು ಎಲೆಕ್ಷನ್ ನಡೆದಿತ್ತು, ಅದೇ ಒಂದು ಟೈಮಲ್ಲಿ ನಾನು ಈ ಒಂದು ವಿಡಿಯೋನ ಶೂಟ್ ಮಾಡಿರೋದು. ಎಷ್ಟೊಂದು ಕ್ಲಿಪ್ಸ್ ಎಲ್ಲನೂ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೋಸ್ಕರ. ನಮ್ಮ ಪುಟ್ಟು ಮಗಳ ನೋಡಿ, ಅವಳ ತುಂಟಾಟ ನೋಡಿ. ಚಂದದ್ದು ಸನ್ಗ್ಲಾಸ್ ಹಾಕ್ಕೊಳೋದು, ಅಥವಾ ಅವರಪ್ಪ ಬಂದಾದ್ಮೇಲಂತೂ ಫುಲ್ ನಾಟಿ ಆ್ಯಂಡ್ ತುಂಬ ಶಾರ್ಪಾಗಿ ಅವ್ರ ಜೊತೆನೇ ಇರ್ತಾಳೆ, ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾಳೆ. ಆ್ಯಂಡ್ ಚಂದಗಂತೂ ಮಗಳನ್ನ ಬಿಟ್ಟು ಬರೋದಕ್ಕೇ ಇಷ್ಟ ಇರಲ್ಲ. ಎಲ್ಲೂ ಕೂಡ ಅವಳ ಜೊತೆನೇ ಇರಬೇಕು, ಅವಳ ಜೊತೆನೇ ಆಟಾಡ್ತಾ ಇರಬೇಕು ಅನ್ನೋ ಒಂದು ಫೀಲ್. ಆ್ಯಂಡ್ ಅವರು ಅದೇ ಥರನೇ ಅವಳ ಜೊತೆನೇ ಇರ್ತಾರೆ ಯಾವಾಗ್ಲೂ. ಇವಾಗ ಊರಿಗೆ ಹೊರಟಿದ್ದೀವಿ ಓಟ್ ಮಾಡೋದಕ್ಕೆ. ವೋಟಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಏನೆಲ್ಲ ಆಗುತ್ತೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಬ್ಯಾಂಗ್ಳೂರಲ್ಲಿ ಸಮ್ಮರ್ ಟೈಮಲ್ಲೂ ಕೂಡ ಇದ್ದಿದ್ದರಿಂದ ತುಂಬ ಬಿಸಿಲು ಅನ್ನಿಸ್ತಾ ಇತ್ತು. ನಂಗೆ ಇರೋದಕ್ಕೇ ಕಷ್ಟ ಅನ್ನಿಸ್ತಾ ಇತ್ತು, ಫುಲ್ಲು ಬ್ರೀತಿಂಗ್ ಪ್ರಾಬ್ಲಮ್ ಅನ್ನಿಸ್ತಾ ಇತ್ತು. ಬಟ್ ಚಂದು ಬರೋ ಟೈಮ್ಗೆ ಕರೆಕ್ಟಾಗಿ ಕ್ಲೈಮೇಟ್ ಕೂಡ ಸೆಟಲ್ ಆಗಿತ್ತು. ಅವ್ರಿಗೂ ಕೂಡ ತುಂಬ ಬಿಸಿಲು ಆಗೋದಿಲ್ಲ. ಪ್ರಿಷಾ ಬೇಬಿ ನೋಡಿ ಆಲ್ರೆಡಿ ರೆಡಿ ಇದ್ದಾಳೆ. ಅವಳು ಕೂಡ ಊರಿಗೆ ಬರೋದಕ್ಕೆ, ಅಜ್ಜಿ ತಾತನೆಲ್ಲ ನೋಡೋದಕ್ಕೆ ಎಲ್ಲ ಫುಲ್ ಪ್ರಾಪರಾಗಿ ರೆಡಿ ಆಗಿಬಿಟ್ಟು ಕೂತ್ಕೊಂಡಿದ್ದಾಳೆ. ಆ್ಯಂಡ್ ವೋಟಿಂಗ್ ಮುಗಿಸ್ಕೊಂಡು ನಾವು ಊರಲ್ಲಿ ಇದ್ಬಿಟ್ಟು ಬರೋದು ಅಂತ ಪ್ಲ್ಯಾನ್ ಇದೆ. ನೆಲಮಂಗಲದ ಕಡೆ ಅಂತೂ ತುಂಬಾ ಫುಲ್ಲು ಎಲ್ಲರೂ ವೋಟಿಂಗ್ ಮಾಡೋದಕ್ಕೆ ಊರಿಗೆ ಹೋಗ್ತಿದ್ರು ಅಲ್ವಾ. ಫುಲ್ ಟ್ರಾಫಿಕ್ ತುಂಬ ಹೊತ್ತಾಯಿತು. ಆಲ್ಮೋಸ್ಟ್ ಒಂದು 1 ಅವರ್ 15 ಮಿನಿಟ್ಸೇ ಆಯಿತು. ನಾವು ಜಸ್ಟ್ ಒಂದು ಬೈಪಾಸ್ ಎಂಟ್ರಿ ಆಗೋದಕ್ಕೇ ತುಂಬಾ ಫುಲ್ ಒಂಥರ ಕ್ರೌಡೆಡ್ ಇತ್ತು. ಅದಾದಮೇಲೆ ಒಂದು ಬೆಸ್ಟ್ ಪ್ಲೇಸ್ ಬ್ರೇಕ್ಫಾಸ್ಟ್ಗೆ ಸಂಭ್ರಮ ಅಂತ ಹೋಟೆಲ್. ನೀವು ಯಾರೆಲ್ಲ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಇದು ಮಾಗಡಿ ರೋಡಿಗೆ ಬರುತ್ತೆ, ಕುಣಿಗಲ್ ಆ ಸೈಡಲ್ಲಿ. ತುಂಬಾ ಒಂದು ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ತಿನ್ಕೊಂಡ್ವಿ. ಅಲ್ಲಿ ಪ್ರಾಪರಾಗಿ ಅವತ್ತು ಎಲೆಕ್ಷನ್ ಇದ್ದಿದ್ದರಿಂದ, ವೋಟಿಂಗ್ ಇದ್ದಿದ್ದರಿಂದ ಇಡ್ಲಿ, ವಡೆ, ಪಲಾವ್ ಈ ಥರ ಜಸ್ಟ್ ಒಂದು 2-3 ಆಪ್ಷನ್ ಅಷ್ಟೇ ಇಟ್ಟಿದ್ರು. ಅದರಲ್ಲಿ ಚಂದು ತಟ್ಟೆ ಇಡ್ಲಿ ಮತ್ತು ವಡ ತೊಗೊಂಡ್ರು. ವಡ ಅಂತೂ ಒಂಥರ ಕ್ರಿಸ್ಪಿಯಾಗಿತ್ತು, ಬಾಯಲ್ಲಿಟ್ಟನೇ ಕರಗ್ತಾ ಇತ್ತು. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ಎಲ್ಲರೂ ಲೈಕ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾಯಿದ್ರು ನಮ್ಮ ಮನೇಲೂ ಕೂಡ. ಪ್ರಿಷಾಗೂ ಕೂಡ ತುಂಬ ಇಷ್ಟ ಆಯಿತು ಇಡ್ಲಿ. ಇಲ್ಲಿ ನಮ್ಮ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಊರಿಗೆ ಹೊರಟಿದ್ದು. ಹಾಗೆ ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಮೀಟ್ ಮಾಡಿದೆ. ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಅವರೇ ಬಂದುಬಿಟ್ಟು ಮಾತಾಡಿಸಿದ್ರು. ನನಗಂತೂ ಅದು ತುಂಬಾ ಒಂದು ಖುಷಿ ಆದಂಥ ವಿಚಾರ. ಎಷ್ಟೊಂದು ಜನ ನನಗೆ ಬ್ಯಾಂಗ್ಳೂರಲ್ಲಿ ನಿಲ್ಲಿಸಿ ಮಾತಾಡ್ಸಿದ್ದಾರೆ. ತುಂಬಾ ಖುಷಿ ಕೊಡುತ್ತೆ. ನೀವೆಷ್ಟೊಂದು ಜನ
ಫ್ಯಾಮಿಲಿ ಡೀಟೇಲ್ಸ್ ಆಗಿರ್ಬೋದು, ನನ್ನ ಪ್ಲೇಸ್ ಡೀಟೇಲ್ಸ್, ತುಂಬ ಪರ್ಸ್ನಲ್ ಎಷ್ಟೊಂದು ಕ್ವಶನ್ಸ್ನ ಶೇರ್ ಮಾಡಿ ಅಂತ ಹೇಳ್ತಿರ್ತೀರ. ನಾನು ಇದು ಪಬ್ಲಿಕ್ ಪ್ರೊಫೈಲ್ ಆಗಿರೋದ್ರಿಂದ, ನಾನು ಕಂಫರ್ಟಬಲ್ ಇಲ್ಲದೆ ಇರೋದ್ರಿಂದ ಪ್ರೈವೇಸಿ ವಾಯ್ಸು ನಾನು ಯಾವುದೇ ಥರ ಕಂಪ್ಲೀಟಾಗಿ ನನ್ನ ಡೀಟೇಲ್ಸ್ ಏನೂ ನಾನು ನನ್ನ ಒಂದು ಪ್ರೊಫೈಲಲ್ಲಿ ಶೇರ್ ಮಾಡ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಅಗೇನ್. ಸೊ ನೆಕ್ಸ್ಟ್ ಡೇ ನಾನು ಇಲ್ಲಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಇದು ಬಂದು 5 ಸ್ಟಾರ್ ಹೋಟೆಲ್ ಗೋಕುಲಂ ಗ್ರ್ಯಾಂಡಲ್ಲಿ. ಈ ಹೋಟೆಲ್ ನನಗೆ ತುಂಬಾ ಇಷ್ಟ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಲ್ವಾ. ಸೊ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಫುಡ್ ಕೂಡ ಅಷ್ಟೇ. ಆ್ಯಂಡ್ ಬಫೆ ಅಂತ ಬಂದರೆ ಇಲ್ಲಿ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವು ನೋಡ್ಬೋದು, ಲಾಟ್ ಆಫ್ ಕೈಂಡ್ ಆಫ್ ಫ್ರೂಟ್ಸ್ ಆಗಿರ್ಬೋದು, ಹಾಗೆ ಇವರು ಒಂದು ಫುಡ್ ಡೆಕೋರೇಟ್ ಮಾಡಿರೋದು ಅಷ್ಟೇ ತುಂಬ ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಫ್ರೆಶ್ ಜ್ಯೂಸ್, ಸ್ಮೂತೀಸ್ ಇದೆ. ಹಾಗೆ ತುಂಬಾ ಆಪ್ಷನ್ ಇರುತ್ತೆ. ನೀವೇನಾದರೂ ಬೆಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ಗೋಕುಲಂ ಗ್ರ್ಯಾಂಡ್ನ ವಿಸಿಟ್ ಮಾಡಿ. ಈ ಹೋಟೆಲ್ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂಥರ ಫ್ಯಾಮಿಲಿ ಎನ್ವಿರಾನ್ಮೆಂಟಲ್ ಆ್ಯಂಡ್ ಗುಡ್ ಫುಡ್, ಒಂಥರ ತುಂಬಾ ನೈಸ್ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಎಷ್ಟೊಂದು ಜನ ಕೇಳ್ತಾ ಇದ್ರಿ, ಈ ಒಂದು ಹೋಟೆಲಲ್ಲಿ ಊಟ ಮಾಡಬೇಕು ಅಂದರೆ ಎಷ್ಟಾಗುತ್ತೆ ಈ ಥರ ಬಫೆ ಊಟ ಅಂತ. ಸೊ ಇಲ್ಲಿ ಪರ್ ಪರ್ಸನ್ 2700 ರುಪೀಸ್ ಏನೋ ಇತ್ತು ನಾವು ಹೋದಾಗ. ಸೊ ಅದ್ರ ಮೇಲೆ ಟ್ಯಾಕ್ಸ್ ಎಲ್ಲ ಆಗುತ್ತೆ. ನೀವು ಇಬ್ಬರಿಗೆ 5,500 to 6,000 ಇದ್ದರೆ ಈ ಒಂದು ಹೋಟೆಲಲ್ಲಿ ಒನ್ ಟೈಮ್ ನಾವು ಬಫೆ ಊಟನ ಮಾಡ್ಬೋದು, ಲಂಚ್ ಆರ್ ಡಿನ್ನರ್. ಸೊ ನೀವೇನಾದರೂ ಹೋಟೆಲಲ್ಲಿ ಸ್ಟೇ ಆಗ್ತೀರಾ ಅಂದರೆ, ಹೋಟೆಲಲ್ಲಿ ಅಕೊಮಡೇಟ್ ಮಾಡ್ತಾಯಿದ್ರೆ ಸೊ ಅಲ್ಲಿ ಅವ್ರ ಕಡೆಯಿಂದ ಸ್ವಲ್ಪ ಡಿಸ್ಕೌಂಟ್ ಕೂಡ ಸಿಗುತ್ತೆ ಅಲ್ಲೇ ನೀವು ಊಟ ಮಾಡಿದ್ರೆ. ಸೊ ನೀವು ನೋಡ್ಬೋದು ಎಷ್ಟೊಂದು ಥರ ಸಾಸೇಜಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು. ಇಲ್ಲಿ ಫುಡ್ ಯಾಕೆ ಎಷ್ಟು ವೆರೈಟೀಸ್ ಇದೆ ಅಂತಂದರೆ, ಎಲ್ಲ ಥರದ್ದು ಒಂದು ಕಲ್ಚರಲ್ ಫುಡ್ನ ಇಲ್ಲಿಟ್ಟಿರ್ತಾರೆ. ಸೊ ಹಾಗಾಗಿ ತುಂಬಾ ಜಾಸ್ತಿ ಮೆನ್ಯೂ ಇರುತ್ತೆ. ನೀವು ಕೂಡ ಟೇಸ್ಟ್ ಮಾಡ್ಬೋದು. ಲೈವ್ ದೋಸೆ ಕೌಂಟರ್ ಇರುತ್ತೆ. ಹಾಗೆ ಆಮ್ಲೆಟ್ ಬೇಕಿದ್ರೆ ಸಪ್ರೇಟಾಗಿ ಕೇಳ್ಬೋದು. ಪೂರಿ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ನಮ್ಮ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ವಡೆ, ಸಾಂಬಾರು, ದೋಸೆ, ಉಪ್ಮಾ, ಅವಲಕ್ಕಿ, ಹಾಗೆ ಮೆದುವಡ, ಪಕೋಡ, ಈ ಥರ ತುಂಬ ವೆರೈಟೀಸ್ ಇಟ್ಟಿರ್ತಾರೆ. ನೋಡಿ, ರವಾ ಇಡ್ಲಿ ನಾನು ಆದಷ್ಟು ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನನಗೆ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಎಲ್ಲನೂ ಶೂಟ್ ಮಾಡಿದ್ದೀನಿ ಯಾವ ಥರ ಎಲ್ಲ ಫುಡ್ ಇಟ್ಟಿದ್ದಾರೆ ಅಂತ. ಸೊ ಒಂಥರ ಸ್ಪೆಷಲ್ ಅಕೇಶನ್ ಇದ್ದಾಗ ಆ್ಯಂಡ್ ಒನ್ ಟೈಮ್ ನಿಮಗೆ ಒಂಥರ ಬಂದು ನೈಸ್ ಟೈಮ್ ಸ್ಪೆಂಡ್ ಮಾಡಬೇಕು ಫುಡ್ ಜೊತೆ ಅಂತ ಅಂದರೆ ಈ ಥರ ಒಂದು ಪ್ಲೇಸಸ್ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಪನ್ನೀರ್ ಪರೋಟ ಅಂತೂ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು. ಹಾಗೆ ನೀವು ಯಾರೆಲ್ಲ ನೆಕ್ಸ್ಟ್ ಏನಾದರೂ ವಿಸಿಟ್ ಮಾಡಿದರೆ, ನಿಮಗೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ಆಫ್ಟರ್ನೂನ್ ನಾನು ರಿಲಯನ್ಸ್ ಟ್ರೆಂಡ್ಸ್ನ ವಿಸಿಟ್ ಮಾಡಿದೆ. ನಾನು ಇಲ್ಲೇ ಇರೋದ್ರಿಂದ ಬ್ಯಾಂಗ್ಳೂರಲ್ಲಿ ಪದೇ ಪದೇ ಹೋಗ್ತಾ ಇರ್ತೀನಿ. ನನಗೆ ಎಕ್ಸೆಸ್ ಸೈಜ್ ನಂದು, ಅದರಲ್ಲಿ ಕೆಲವೊಂದು ಸಲ್ವಾರ್ ಸೂಟ್ ಸಿಗೋದು ಕಷ್ಟ ಅನಿಸುತ್ತೆ. ಆವಾಗವಾಗ ವಿಸಿಟ್ ಮಾಡ್ತಾ ಇದ್ದರೆ ನನಗೆ ಒಳ್ಳೆ ಕಲೆಕ್ಷನ್ ಸಿಗುತ್ತೆ. ನನಗೆ ರಿಲಯನ್ಸ್ ಟ್ರೆಂಡ್ಸಲ್ಲಿ ಜೀನ್ಸ್ ಆಗಲಿ ಅಥವಾ ಈ ಥರ ಟಾಪ್ಸ್ ಏನು ನಾನು ಪರ್ಸ್ನಲಾಗಿ ಲೈಕ್ ಮಾಡಲ್ಲ. ನೀವು ಯಾರೆಲ್ಲ ತೊಗೊಂಡು ಎಕ್ಸ್ಪೀರಿಯನ್ಸ್ ಇದ್ದು ಚೆನ್ನಾಗಿದೆ ಅಂತಂದರೆ ಕಮೆಂಟ್ ಮಾಡಿ ಕೆಳಗಡೆ. ನಾನು ಯಾವಾಗಲೂ ಟ್ರೆಂಡ್ಸಲ್ಲಿ ಶಾಪ್ ಮಾಡೋದು. ನನ್ನ ಸಲ್ವಾರ್ ಸೂಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ಯಾವಾಗಲೂ ಸೆಲೆಕ್ಟ್ ಮಾಡ್ತೀನಿ. ಕುರ್ತಾಸ್ ಆಗಿರ್ಬೋದು, ಲೆಗಿನ್ಸ್, ಆ ಥರ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಫುಲ್ ಒಂಥರ ಕೆಲವೊಂದು ಮೆಟೀರಿಯಲ್ ವೈಸ್ ಹೋದರೆ ಬೇಗನೆ ಎಲ್ಲ ಫುಲ್ ಶೈನಿಂಗ್ ಹೋಗೋದು ಆ ಥರ ಎಲ್ಲ ಆಗುತ್ತೆ. ಬಟ್ ಕೆಲವೊಂದು ತುಂಬಾ ಚೆನ್ನಾಗಿರುತ್ತೆ. ಆನೆಸ್ಟ್ ಫೀಡ್ಬ್ಯಾಕ್. ಸೊ ಇವಾಗ ನಾನು 2 ಡ್ರೆಸ್ನ ಸೆಲೆಕ್ಟ್ ಮಾಡ್ಕೊಂಬಂದಿದ್ದೆ. ಇದಂತೂ ತುಂಬಾ ಕ್ಯೂಟ್ ಅನ್ನಿಸ್ತಾ ಇತ್ತು. ಬ್ಲಷ್ ಪಿಂಕ್ ಆ್ಯಂಡ್ ಒಂಥರ ಜಸ್ಟ್ ಕಾಲರ್ ಹತ್ರ ವರ್ಕ್ ಇತ್ತು. ಆ್ಯಂಡ್ ಗೌನ್ ರೀತಿ ಇತ್ತು, ಒಂಥರ ವೆಸ್ಟರ್ನ್ ಲುಕ್ಕಲ್ಲಿ ಇತ್ತು. ಇದು ಸಲ್ವಾರ್ ಸೂಟ್ ಬಂದು ನನಗೆ ಈ ಥರ ಹಾಕೋದಕ್ಕೆ ಏನಾದರೂ ಡಿಫ್ರೆಂಟ್ ಪ್ಯಾಟರ್ನ್ ಇದ್ದರೆ ಹಾಕೊಳೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಪರ್ಸ್ನಲಿ. ನಿಮಗೆ ಇದು ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇದ್ರದ್ದು ಪ್ರೈಸ್ ಬಂದು 2200
30 ರೂಪಿ ಆ ಥರ ಏನೋ ಇತ್ತು. ಆ್ಯಂಡ್ ಇದು ಒನ್ ಮೋರ್ ಸೆಲೆಕ್ಟ್ ಮಾಡಿರೋದು. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಆ್ಯಸ್ ಯೂಶುವಲ್ ಬೆಂಗಳೂರಲ್ಲಿದ್ದೀನಿ, ಆಬ್ವಿಯಸ್ಲಿ ಈವ್ನಿಂಗ್ ಟೈಮ್. ಸೊ ನಾನು ಚಂದು ಈ ಥರ ಕೆಲವೊಂದು ಔಟಿಂಗ್ ಪ್ಲೇಸಸ್ನ ಹೋಗ್ತಾ ಇದ್ವಿ. ನೈಟು 11 o'clock ಆ್ಯಂಡ್ 10 o'clock 8 o'clock ನಮಗೆ ಟೈಮ್ ಆದಾಗೆಲ್ಲ ಈ ಥರ ಒಂದು ನೈಟ್ ಟೈಮು ಹೋಗಿ 1-2 hours ಔಟ್ಸೈಡು ನಾವು ಟೈಮ್ ಸ್ಪೆಂಡ್ ಮಾಡಿ ಬರ್ತಾಯಿದ್ವಿ. ರಾಮೇಶ್ವರಂ ಕೆಫೆ ವಿಸಿಟ್ ಮಾಡಿದ್ದೀವಿ. ಹಾಗೆ ಜಟ್ಲಾಗ್ ಈ ಥರ ಕೆಲವೊಂದು ಎಲ್ಲ ಇರೋವಂಥ ನೈಸ್ ಪ್ಲೇಸಸ್ನ ಕೆಲವೊಂದಕ್ಕೆ ವಿಸಿಟ್ ಮಾಡಿದ್ದೀನಿ. ಆದಷ್ಟು ಕವರ್ ಮಾಡೋಣ ಅಂತ ಅನ್ಕೊತಾ ಇದ್ದೆ, ಬಟ್ ಆಗಲೇ ಇಲ್ಲ. ಸೊ ಇವತ್ತು ನಮ್ಮ ಫ್ರೆಂಡ್ಸ್ನ ಕ್ಯಾಚಪ್ ಮಾಡಿಬಿಟ್ಟು ಅವ್ರ ಜೊತೆ ಒಂದು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಇಟ್ಸ್ ರಿಯಲಿ ಅಮೇಝಿಂಗ್. ತುಂಬ ಚೆನ್ನಾಗಿತ್ತು. ದೇ ಆರ್ ವೆರಿ ನೈಸ್ ಪೀಪಲ್ ಆ್ಯಂಡ್ ಒಂಥರ ಹ್ಯಾಂಗ್ ಔಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ನಾವು ಇದೊಂದು ರೋಟಿನ ತೊಗೊಂಡಿದ್ದೀವಿ. ಇದು ರಾಜಸ್ಥಾನ್ ಕಡೆ ಫೇಮಸ್ ಅಂತೆ. ಸೊ ಇದಕ್ಕೆ ಸಾಸ್ ಹಾಕ್ಬಿಟ್ಟೇನೋ ಕೊಟ್ಟಿದ್ರು, ಸ್ನ್ಯಾಕ್ಸ್ ಥರ ಚೆನ್ನಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಇದು ಬಿಗ್ ಬ್ರೂ ವಿಸ್ಕಿ ಯಶವಂತಪುರದಲ್ಲಿದೆ. ಆ ಒಂದು ಬ್ರಾಂಚಲ್ಲಿ ನಾವು ಹೋಗಿದ್ದು. ನೀವು ಯಾರೆಲ್ಲ ಹೋಗಿಲ್ಲ ಅಂತಂದರೆ ಹೋಗ್ಬಿಟ್ಟು ಟ್ರೈ ಮಾಡಿ, ಚೆನ್ನಾಗಿದೆ ಒನ್ ಟೈಮ್ ವಿಸಿಟ್ ಮಾಡೋದಕ್ಕೆ. ಆ್ಯಂಡ್ ಅಲ್ಲೂ ಕೂಡ ನನ್ನ ಸಬ್ಸ್ಕ್ರೈಬರ್ನ ನಾನು ಮೀಟ್ ಮಾಡಿದೆ. ಆ್ಯಂಡ್ ಜೊತೆಗೆ ಅವರು ಎಷ್ಟೊಂದು ಜನ ಇನ್ಸ್ಟಾದಲ್ಲಿ ಇಬ್ಬರು ಏನೋ ಪಿಂಗ್ ಮಾಡಿದರು ನನಗೆ, ನನ್ನನ್ನು ಡೈರೆಕ್ಟಾಗಿ ನೋಡಿದೆ ಅಂತ. ಆ ಥರ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ನನಗೆ. ಅಟ್ಲೀಸ್ಟ್ ನನ್ನ ರೆಕಗ್ನೈಸ್ ಮಾಡ್ತಾರೆ, ಎಷ್ಟೊಂದು ಕ್ರೌಡ್ ಇದ್ದರೂ ಕೂಡ ಅಂತನೂ ಕೇಳಿ ತುಂಬಾ ಖುಷಿ ಅನ್ನಿಸ್ತಾ ಇತ್ತು. ಹಾಗೆ ಫುಡ್ ಕೂಡ ಅಷ್ಟೇ ಇಲ್ಲಿ ತುಂಬಾ ಚೆನ್ನಾಗಿದೆ. ವೆಜ್ ಪ್ಲ್ಯಾಟರ್ ಕೂಡ ಚೆನ್ನಾಗಿರುತ್ತೆ, ನಾನ್ ವೆಜ್ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಒಳ್ಳೆ ಮಾಕ್ಟೇಲ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸೊ ಹೋಗ್ಬಿಟ್ಟು ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮೆಲ್ಲರನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫಾಗಿರಿ. ಲವ್ ಯು ಆಲ್.